ಅಂತೂ ಇಂತೂ ಕೊನೆಗೂ ಕ್ಯಾಬಿನೆಟ್ ವಿಸ್ತರಣೆಗೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಆಬ್ವಿಯಸ್ಲಿ ಹೈಕಮಾಂಡ್ ಮುಂದಾಗ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇವತ್ತು ಸಂಜೆ 5 ಗಂಟೆಗೆ ಕ್ಯಾಬಿನೆಟ್ ವಿಚಾರದ ಕುರಿತಾಗಿ ಖರ್ಗೆ ಮನೆಯಲ್ಲಿ ಮೀಟಿಂಗ್ ಅನ್ನು ಕರೆಯಲಾಗಿದೆ. ನಾನು ಬರ್ತೀನಿ, ಮೀಟಿಂಗ್ ಮಾಡಿ ಅಂತ ಹೇಳಿದ್ದಾರಂತೆ ರಾಹುಲ್ ಗಾಂಧಿ. 5 ದಿನಗಳಿಂದ ರಾಹುಲ್ಗಾಗಿ ಕಾಯ್ತಾ ಇದ್ದಾರೆ ಕರ್ನಾಟಕ ಲೀಡರ್ಸ್. 2ನೇ ಕಂತಿನ ಸಂಪುಟ ವಿಸ್ತರಣೆಗಾಗಿ ನಾಯಕರು ಚರ್ಚೆ ನಡೆಸ್ತಾ ಇದ್ದಾರೆ. 20 ಸ್ಥಾನಗಳಿಗಾಗಿ 30 ಶಾಸಕರ ಪಟ್ಟಿ ರೆಡಿ ಮಾಡಿರುವಂತಹ ಲೀಡರ್ಸ್ ಈ ಪಟ್ಟಿಯನ್ನು 20ಕ್ಕೆ ಇಳಿಸಿ ಫೈನಲ್ ಮಾಡಲು ಸಭೆಯನ್ನು ಕರೆಯಲಾಗಿದೆ. ಸೊ 5 ದಿನಗಳಿಂದ ರಾಹುಲ್ ಗಾಂಧಿ ಏನು ಕಾಯ್ತಾ ಇದ್ರು ಅದನ್ನ ಅಂತೂ ಇಂತೂ ನಾನು ಬರ್ತೀನಿ, ನೀವು ಮೀಟಿಂಗ್ ಆರಂಭ ಮಾಡಿ ಅಂತೇನೋ ಹೇಳಿದಾರಂತೆ. ಇವತ್ತು ಸಂಜೆ 5 ಗಂಟೆಗೆ ಮೀಟಿಂಗ್ ಅನ್ನು ಕರೆಯಲಾಗಿದೆ ಖರ್ಗೆ ನಿವಾಸದಲ್ಲಿ. ರಾಹುಲ್ ಗಾಂಧಿ ಸಭೆಗೆ ಬರ್ತಾರಾ, ಪಟ್ಟಿ ಫೈನಲ್ ಆಗುತ್ತಾ, ಅದಿನ್ನೂ ಕೂಡ ಕುತೂಹಲವನ್ನು ಕೇಳಿಸ್ತಾ ಇದೆ. ರಾಹುಲ್ ಗಾಂಧಿಗೆ ಅಂಥದ್ದು ಏನು ಕೆಲಸ ಇಲ್ಲಿ? 5 ದಿನಗಳಿಂದ ಓರ್ವ ರಾಜ್ಯದ ಮುಖ್ಯಮಂತ್ರಿ ಕೂತ್ಕೊಂಡು ವೇಟ್ ಮಾಡ್ತಾ ಇದ್ರು ಕೂಡ ರಾಹುಲ್ ಗಾಂಧಿ ಬರಲ್ಲ ಅಂತ ಹೇಳಿದ್ರೆ ಇದನ್ನ ಏನಂತ ಹೇಳ್ಬೇಕು? ಅಸಡ್ಡೆಯ ಪರಮಾವಧಿ ಅಂತ ಹೇಳ್ಬೇಕು. ಇದನ್ನ ಚಾತಕ ಪಕ್ಷಿಗಳಂತೆ ಕಾಯ್ತಾ ಇದ್ದಾರೆ ಕಾಂಗ್ರೆಸ್ನ ಸಚಿವಾಕಾಂಕ್ಷಿಗಳು. ಯಾರಿಗೆ ಸಿಗುತ್ತೆ, ಯಾರಿಗೆ ಸಿಗಲ್ಲ ಅಂತ ಚಾತಕ ಪಕ್ಷಿಗಳ ರೀತಿಯಲ್ಲಿ ಕಾಯ್ತಾ ಇದ್ದಾರೆ. ಈಗ 5 ಗಂಟೆಗೆ ಏನೋ ಮೀಟಿಂಗ್ ಕರೆದಿದ್ದಾರಂತೆ. ಈ ಮೀಟಿಂಗ್ ಆದ್ರೂ ರಾಹುಲ್ ಗಾಂಧಿ ಬರ್ತಾರ? ಖರ್ಗೆ ನಿವಾಸದಲ್ಲಿ ಮೆಗಾ ಮೀಟಿಂಗ್ ಶುರುವಾಗಿದೆ. ಡಿಕೆಶಿ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆ ಶುರುವಾಗಿದೆ ಅಂತೆ. ಓಕೆ, ಸಿಎಂ ಡಿಕೆಶಿ, ಮಾಜಿ ಸಿಎಂ ಸಿದ್ದು ಮತ್ತು ಸುರ್ಜೇವಾಲಾ, ಕರ್ನಾಟಕದ ಉಸ್ತುವಾರಿ ಆಗಿರುವಂತಹ ಸುರ್ಜೇವಾಲಾ ಇವರೆಲ್ಲರೂ ಕೂಡ ಮೀಟಿಂಗ್ ಅನ್ನು ಆರಂಭಿಸಿದ್ದಾರೆ. ಕೆಸಿ ವೇಣುಗೋಪಾಲ್, ಬಿಕೆ ಹರಿಪ್ರಸಾದ್ ಕೂಡ ಭಾಗಿಯಾಗಿದ್ದಾರಂತೆ. ಅಲ್ಲಿ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಡೀತಿದೆ ಸಭೆ. 20 ಸಚಿವ ಸ್ಥಾನ ತುಂಬಲು 1 ವಾರದಿಂದ ಸರ್ಕಸ್ ಅನ್ನ ನಡೆಸ್ತಾ ಇದ್ರು. ಇದೀಗ ರಾಹುಲ್ ಗಾಂಧಿ ಅವರು ಆಗಮಿಸಿದ್ದಾರಂತೆ. ಚರ್ಚೆ ಆರಂಭವಾಗಿದೆ. ಓಕೆ, ಗುಡ್ ನ್ಯೂಸ್. ಅಂತೂ ಇಂತೂ ಕರ್ನಾಟಕದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅಂತ ಆಯ್ತು. ಖಾಲಿ ಇರುವಂತಹ 20 ಸ್ಥಾನಗಳಿಗೆ ಯಾರ್ಯಾರು ಭರ್ತಿ ಆಗ್ತಾರೆ, ಯಾರ್ಯಾರು ಸಚಿವರಾಗ್ತಾರೆ, ಯಾರೆಲ್ಲ ಶಾಸಕರಾಗಿ ಉಳಿತಾರೆ, ಅದು ಇವತ್ತೇ ಫೈನಲ್ ಆಗುವಂತ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ದೆಹಲಿಯಲ್ಲಿರುವಂತಹ ಖರ್ಗೆ ನಿವಾಸದಲ್ಲಿ ಚರ್ಚೆ ಆರಂಭವಾಗಿದೆ. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. 20 ಸಚಿವ ಸ್ಥಾನವನ್ನು ತುಂಬಲು 1 ವಾರದಿಂದ ಸರ್ಕಸ್ ಅನ್ನ ಏನು ಮಾಡಲಾಗ್ತಾ ಇತ್ತು, ಅದಕ್ಕೆ ಫೈನಲ್ ಶೋಡೌನ್ ಇದೀಗ ಆರಂಭವಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಹರ್ಷವರ್ಧನ್. ನನ್ನ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಹರ್ಷವರ್ಧನ್, ಏನೇನು ಅಪ್ಡೇಟ್ಸ್ಗಳು ಲಭ್ಯವಾಗ್ತಾ ಇದೆ? ಚಾತಕ ಪಕ್ಷಿಗಳಂತೆ ಇವರು 5 ದಿನಗಳಿಂದ ಅಲ್ಲಿ ಕಾಯ್ತಾ ಇದ್ರು. ಒಂದು ರಾಜ್ಯದ ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿ, ಒಂದಿಷ್ಟು ಶಾಸಕರೆಲ್ಲರೂ ಕೂಡ ಕಾಯ್ತಾ ಇದ್ರು. ಅಂತೂ ಇಂತೂ ಈಗ ಮೀಟಿಂಗ್ ಏನೋ ಆರಂಭ ಆಗಿದೆ ಅಂತೆ. ಏನೇನು ಅಪ್ಡೇಟ್ಸ್ಗಳು ಲಭ್ಯ ಆಗಬಹುದು ಅಥವಾ ಎಷ್ಟೊತ್ತಿಗೆ ಫೈನಲ್ ಆಗಬಹುದು ಅಂತ? ಕಾರ್ತಿಕ್, ಫೈನಲಿ ರಾಜ್ಯದ ಪಾಲಿಗೆ ಇವತ್ತು ಒಂದು ಖುಷಿಯ ವಿಚಾರ ದೆಹಲಿಯಿಂದ ಬರ್ತಾ ಇದೆ. ಏನು, ಕಳೆದ 5 ದಿನಗಳಿಂದ ಸಿಎಂ ಡಿಕೆ ಶಿವಕುಮಾರ್ ಅವರು, ಮಾಜಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಹಾಗೂ ಕೆಪಿಸಿಸಿ ಅಧ್ಯಕ್ಷರಾದಂತಹ ಬಿಕೆ ಹರಿಪ್ರಸಾದ್ ಅವರು ದೆಹಲಿಯಲ್ಲಿ 4 ದಿನದಿಂದ ಬೀಡು ಬಿಟ್ಟಿದ್ರು. ಏನು, ಸಚಿವ ಸಂಪುಟ ವಿಸ್ತರಣೆಯನ್ನ ಈ ಬಾರಿ ಮಾಡ್ಕೊಂಡೇ ಬರಬೇಕು ಅನ್ನುವಂತಹ ತೀರ್ಮಾನಕ್ಕೆ ಬಂದಿದ್ರು. ಆ ಒಂದು ಮೆಗಾ ಮೀಟಿಂಗ್ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಸಂಜೆ 6 ಗಂಟೆಗೆ ಆರಂಭವಾಗಿದೆ. ಈ ಒಂದು ಮೀಟಿಂಗ್ ನಲ್ಲಿ ಏನು ಡಿಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಹಾಗೂ ಬಿಕೆ ಹರಿಪ್ರಸಾದ್ ಅವರು ರಾಜ್ಯದಿಂದ ಪ್ರತಿನಿಧಿಗಳಾಗಿ ಭಾಗವಹಿಸಿದ್ರೆ, ಕೇಂದ್ರದ ಹೈಕಮಾಂಡ್ ನಾಯಕರಿಂದ ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್ ಸೇರಿದಂತೆ ರಾಹುಲ್ ಗಾಂಧಿ ಅವರು ಈ ಒಂದು ಮೆಗಾ ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ದಾರೆ. ಈ ಮೀಟಿಂಗ್ ನಲ್ಲಿ ಈಗ ಏನು ಈ ಬಾಕಿ ಉಳಿದಿರುವಂತಹ 20 ಸಚಿವ ಸ್ಥಾನಗಳನ್ನ ಫಿಲ್ ಮಾಡಲಿಕ್ಕೆ ಅಂತಿಮ ಸುತ್ತಿನ ಮಾತುಕತೆ ಈಗ ಆರಂಭವಾಗುತ್ತೆ. ಏನು, ಕಳೆದ 3-4 ದಿನಗಳ ಹಿಂದೆ ಒಂದು ಸುರ್ಜೇವಾಲಾ ಹಾಗೂ ವೇಣುಗೋಪಾಲ್ ಅವರ ನೇತೃತ್ವದಲ್ಲಿ 18 ಸಚಿವರ ಪಟ್ಟಿಯನ್ನ ಫೈನಲ್ ಮಾಡಲಾಗಿತ್ತು. ಆ ಒಂದು ಪಟ್ಟಿಯನ್ನ ಈಗ ರಾಹುಲ್ ಗಾಂಧಿ ಅವರ ಮುಂದೆ ಇಡ್ತಾರೆ. ರಾಹುಲ್ ಗಾಂಧಿ ಅವರು ಅದನ್ನ ತಮ್ಮದೇ ಆದಂತಹ ಒಂದು ಪಟ್ಟಿಯನ್ನ ರೆಡಿ ಮಾಡಿಸಿಕೊಂಡಿದ್ದಾರೆ. ಆ ಪಟ್ಟಿಗೂ ಈ ಪಟ್ಟಿಗೂ ಒಂದಷ್ಟು ಸಾಮ್ಯತೆಗಳು ದೊಡ್ಡ ಮಟ್ಟದಲ್ಲಿ ಕಂಡು ಬರ್ತಾ ಇರೋದ್ರಿಂದ ಆ ಪಟ್ಟಿಯನ್ನ ಫೈನಲ್ ಮಾಡುವಂತಹ ಸಾಧ್ಯತೆ ಇದೆ. ಅಂದ್ರೆ ಆ ಪಟ್ಟಿಯನ್ನ ಅಧಿಕೃತವಾಗಿ ಓಕೆ ಮಾಡಿ ಒಂದು ಸೀಲ್ ಅನ್ನ ಹಾಕುವಂತಹ ಪ್ರಕ್ರಿಯೆಯನ್ನು ಮಾಡ್ತಾರೆ. ಅಲ್ಲಿಗೆ ರಾಹುಲ್ ಗಾಂಧಿ ಅವರಿಂದ ಅದಕ್ಕೆ ಅಧಿಕೃತ ಮುದ್ರೆ ಬಿತ್ತು ಅಂತ ಕನ್ಫರ್ಮ್ ಆಗುತ್ತೆ. ಇನ್ನು ಉಳಿದಂತೆ 2 ಸಚಿವ ಸ್ಥಾನಗಳಿದಾವೆ. ಈ 2 ಸಚಿವ ಸ್ಥಾನಗಳಲ್ಲಿ 12ಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ರು. ಅದರಲ್ಲಿ 3 ಜನರನ್ನ ಫೈನಲ್ ಮಾಡಿ ಶಾರ್ಟ್ ಲಿಸ್ಟ್ ಮಾಡಲಾಗಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ. ಆ 3 ಜನರಲ್ಲಿ 2 ಆಯ್ಕೆ ಮಾಡಿ
ಒಬ್ಬರನ್ನ ಕೈ ಬಿಡುವಂತಹ ಕೆಲಸವನ್ನ ಮಾಡ್ತಾರೆ. ಒಟ್ಟಾರೆಯಾಗಿ ಏನು 20 ಸಚಿವ ಸ್ಥಾನಗಳಿದ್ದೋ ಆ 20 ಸಚಿವ ಸ್ಥಾನಗಳನ್ನ ಇವತ್ತು ಕನ್ಫರ್ಮ್ ಮಾಡಿ ಅಧಿಕೃತವಾದಂತಹ ಘೋಷಣೆಯನ್ನ ಎಐಸಿಸಿ ಇಂದ ಮಾಡಲಾಗುತ್ತೆ. ಇನ್ನುಳಿದಂತೆ ಏನು 2 ಡಿಸಿಎಂ ಸ್ಥಾನಗಳನ್ನ ಕನ್ಫರ್ಮ್ ಮಾಡಿತ್ತು, ಆ 2 ಡಿಸಿಎಂ ಸ್ಥಾನಗಳಲ್ಲಿ ಒಂದು ಲಿಂಗಾಯತ ಕೋಟಕ್ಕೆ ಕನ್ಫರ್ಮ್ ಆಗಿದೆ. ಅದರಲ್ಲೂ ಸಹ MB ಪಾಟೀಲ್ ಅವರಿಗೆ ಲಿಂಗಾಯತ ಕೋಟದಲ್ಲಿ ಡಿಸಿಎಂ ಮಾಡುವಂತಹದ್ದು ಕನ್ಫರ್ಮ್ ಆಗಿರೋದ್ರಿಂದ ಇನ್ನು ಅಹಿಂದ ಅಥವಾ ಮುಸ್ಲಿಂ ಕೋಟದಿಂದ ಯಾರಿಗೆ ಕೊಡಬೇಕು ಅನ್ನುವಂತಹ ಒಂದು ಮಾತುಕತೆ ಆಗುತ್ತೆ. ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರ ವಿಚಾರ ದೊಡ್ಡದಲ್ಲಿ ಮುನ್ನೆಲೆಯಲ್ಲಿ ಬರ್ತಾ ಇದ್ದು, ಏನು ಸಿದ್ದರಾಮಯ್ಯ ಅವರು ಸಹ ಅವರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಹಾಗೂ BK ಹರಿಪ್ರಸಾದ್ ಅವರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಅಥವಾ ಮುಸ್ಲಿಂ ಕೋಟದಲ್ಲಿ ಯಾರಿಗಾದ್ರೂ ಕೊಡಬೇಕಾ ಅನ್ನುವಂತಹ ಒಂದಷ್ಟು ಚಿಂತನೆಗಳಿವೆ. ಈ ಬಗ್ಗೆ ಒಂದಷ್ಟು ಎಐಸಿಸಿ ಮೂಲಗಳಿಂದ ಏನು ಜಮೀರ್ ಅಹ್ಮದ್ ಖಾನ್ ಅವ್ರನ್ನ ಡಿಸಿಎಂ ಮಾಡಬೇಕು ಅನ್ನುವಂತಹ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇರೋದ್ರಿಂದ ನಮಗೆ ಇರುವಂತಹ ಮಾಹಿತಿಯ ಪ್ರಕಾರ ಸತೀಶ್ ಜಾರಕಿಹೊಳಿ ಅವ್ರನ್ನ ಡಿಸಿಎಂ ಮಾಡುವಂತಹ ಚಾನ್ಸಸ್ಗಳು ದೊಡ್ಡ ಮಟ್ಟದಲ್ಲಿ ಕಂಡು ಬರ್ತಾ ಇದ್ದಾವೆ. ಈಗಾಗಲೇ ಕರ್ನಾಟಕದ ಲೋಕಭವನದಲ್ಲಿ ಕಳೆದ 4 ದಿನಗಳಿಂದ ಸಹ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಎಲ್ಲಾ ಸಿದ್ಧತೆಗಳು ನಡೆದಿವೆ. ಎಲ್ಲಾ ಸಿದ್ಧತೆಗಳು ಪೂರ್ಣಗೊಂಡು ಈಗಾಗಲೇ ಅಲ್ಲಿನ ಸಿಬ್ಬಂದಿ ಆಗಿರಬಹುದು, ಅಲ್ಲಿನ ಅಧಿಕಾರಿಗಳಾಗಿರ್ಬೋದು ಚಾತಕ ಪಕ್ಷಿಗಳಂತೆ ಕಾಯ್ತಾ ಇದ್ದಾರೆ ಯಾವಾಗ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅಂತ. ಇನ್ನು ರಾಜ್ಯಪಾಲರು ಸಹ ಇಂದೋರ್ ಪ್ರವಾಸದಲ್ಲಿದ್ರು, ಅವರು ಸಹ ಈಗ ಸಂಜೆ ಕರ್ನಾಟಕಕ್ಕೆ ವಾಪಸ್ ಆಗ್ತಾ ಇದ್ದಾರೆ ತಮ್ಮ ಪ್ರವಾಸವನ್ನು ಮುಗಿಸಿಕೊಂಡು. ನಾಳೆ ಎಲ್ಲವೂ ಅಂದುಕೊಂಡಂತೆ ಆದ್ರೆ ಇವತ್ತು ಸಚಿವ ಸಂಪುಟದ ವಿಸ್ತರಣೆಯ ಲಿಸ್ಟ್ ಫೈನಲ್ ಆಗುವಂತಹ ಚಾನ್ಸಸ್ ಇದೆ. ಸಚಿವ ಸಂಪುಟದ ಲಿಸ್ಟ್ ಫೈನಲ್ ಆಗಿ ಘೋಷಣೆ ಆಯಿತು ಅಂದ್ರೆ ನಾಳೆ ಅಧಿಕೃತವಾಗಿ ಲೋಕಭವನದಲ್ಲಿ 20 ಸಚಿವರ ಪದಗ್ರಹಣ ಸಮಾರಂಭ ನಡೆಯುತ್ತೆ. ಕಾರ್ತಿಕ್, ಥ್ಯಾಂಕ್ ಯು ಹರ್ಷವರ್ಧನ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ.